ರಾಮ ಕೃಷ್ಣ ನರಹರಿ ವ್ಯಾಸಾದಿ ರೂಪಗಳಿಂದ ಭಗವಂತ ಇರೋದು. ಅದನ್ನೆಲ್ಲ ಕೇಳಬೇಕು ಅಂತಂದರೆ ಯಾಕಲ್ಲಿ ಆ ಕ್ರಮದಲ್ಲಿ ಕೂತಿದ್ದಾನೆ, ಏನೇನು ಮಾಡ್ತಾ ಇದ್ದಾರಲ್ಲಿ, ಅದನ್ನೆಲ್ಲ ನಮ್ಮ ಗೋಪಾಲದಾಸರು ಬಹಳ ಚೆನ್ನಾಗಿ ಚಿತ್ರಣ ಮಾಡಿದ್ದಾರೆ. ಮಂತ್ರಾಲಯಕ್ಕೆ ಮಹಾದ್ವಾರದಲ್ಲಿ ಪ್ರವೇಶ ಮಾಡಿ ಮೆಟ್ಲು ಇಳಿದ ತಕ್ಷಣವೇ ಗೋಡೆಗೇನೆ ಈ ಸುಳಾದಿಗಳನ್ನು ಹಾಕ್ತಾರೆ. ಒಂದು ವಿಜಯದಾಸರದು, ಇನ್ನೊಂದು ಗೋಪಾಲದಾಸರು. ಕರಿ ಶಿಲಾನ್ಯಾಸ ಮಾಡಿ ಅದರಲ್ಲೇ ಹಾಕಿಬಿಟ್ಟಿದ್ದಾರೆ. ಅತ್ಯಂತ ಪ್ರಧಾನವಾದ ಸುಳಾದಿ. ಇದನ್ನು ಸ್ತ್ರೀಯರು ಅವಶ್ಯವಾಗಿ ಪಠನೆ ಮಾಡಬೇಕು, ಪುರುಷರೂ ಅವಶ್ಯವಾಗಿ ಪಠನೆ ಮಾಡಬೇಕಾದ ಸುಳಾದಿ ಅದು. ಧರೆಯೊಳಗೆ ನಮ್ಮ ಗುರು ರಾಘವೇಂದ್ರರಾಯ ನಿರುತಿಪ್ಪ ವಿವರವನ್ ಅರಿತಷ್ಟು ವರ್ಣಿಸುವೆ. ಗೋಪಾಲದಾಸರಂತಾರೆ, ಮಂತ್ರಾಲಯ ಪ್ರಭುಗಳು ಧರೆಯಲ್ಲಿ ಈಗಲೂ ಇದ್ದಾರೆ, ಭೂಮಂಡಲದಲ್ಲಿ ಇದ್ದಾರೆ. ಅವರ ಭೌತಿಕ ರೂಪ ನಮಗೆ ಕಾಣದೇ ಇದ್ದರೂ ಅವರಿದ್ದಾರೆ. ಅವರು ಹೇಗಿದ್ದಾರೆ ಅಂತನ್ನೋದನ್ನು ನನಗೆಷ್ಟು ಗೊತ್ತಾಗಿದೆಯೋ ಅರಿತಷ್ಟು ವರ್ಣಿಸುವೆ. ನಾ ತಿಳಿದಿದ್ದಷ್ಟನ್ನೇ ಹೇಳ್ತೇನೆ. ಅಂದ್ರೆ ಅರ್ಥ, ನಮಗೆ ಜನಸಾಮಾನ್ಯರಿಗೆ ಎಷ್ಟು ತಿಳಿಸಬೇಕು ಅಷ್ಟು ತಿಳಿಸಿದ್ದಾರೆ. ಇನ್ನೂ ರಹಸ್ಯ ಇರ್ತಾವೆ, ಎಷ್ಟು ಬೇಕೋ ಅಷ್ಟು ಮಾತ್ರ ಇಲ್ಲಿ ತಿಳಿಸಿಕೊಡ್ತಾರೆ. ಸ್ಥಿರವಾಗಿ ಮಂತ್ರಾಲಯಪುರ ತುಂಗಾ ತೀರದೆ ಹರಿಭಕ್ತ ಪ್ರಹ್ಲಾದ ವರಯಾಗ ಇಲ್ಲೇ ಮಾಡಿ, ಅದೇ ಸ್ಥಳದಲ್ಲೇ ಇವತ್ತೇನ ಮಂತ್ರಾಲಯ ಪ್ರಭುಗಳ ವೇದಿಕೆ ಇದೆ, ವೃಂದಾವನ ವೇದಿಕೆ, ಅದು ಪ್ರಹ್ಲಾದರಾಜರು ನರಸಿಂಹದೇವರನ್ನು ಒಲಿಸಿಕೊಳ್ಳಿಕ್ಕೆ ಅಂತ ಮಾಡಿದಂತಹ ಯಜ್ಞ ವೇದಿಕೆ, ಯಜ್ಞಕುಂಡ ಹಾಗೆ ಇತ್ತು ತುಂಗಾ ತೀರದಲ್ಲಿ. ಆ ಯಜ್ಞವೇದಿಕೆಯಲ್ಲಿ, ಯಾವ ಯಜ್ಞವೇದಿಕೆಯಲ್ಲಿ ದೊಡ್ಡ ದೊಡ್ಡ ಋತ್ವಿಜರು ಪರಮಾನುಗ್ರಹ ವಿಶೇಷವನ್ನು ಮಾಡಿ ಪ್ರಹ್ಲಾದರಾಜರ ಆಹುತಿಗೆ ಪ್ರಸನ್ನನಾಗಿ ಭಗವಂತ ಎಲ್ಲಿ ದರ್ಶನ ಕೊಟ್ಟಿದ್ನೋ ಅಂತಹ ಸ್ಥಳ ಅದು. ಎಷ್ಟು ಪವಿತ್ರ ಆಗಿತ್ತದು. ಆ ಸ್ಥಳವನ್ನೇ ತಾವು ಆರಿಸಿ ಅಲ್ಲಿ ಬಂದು ಕೂತ್ಕೊಳ್ತಾರೆ. ಸುರರಿಗೆ ಅಮೃತವನ್ನುಣಿಸಿ ಪರಿಪರಿ ಕ್ರಿಯಾ ಮಾಡಿ ಪರಿಶುದ್ಧನಾದನೆಂದು ಅರಿತು ಈ ಸ್ಥಳದಲ್ಲಿ ಗುರು ರಾಘವೇಂದ್ರರಾಯ ಶರೀರ ಪೋಗಣಿಸಿ. ನೋಡಿ, ಸುರರು ಅಮೃತವನ್ನುಣಿಸಿ, ನೆನ್ನೆ ಹೇಳಿದ ಮಾತು ವಾರಿಧಿ ತೀರ್ಥರು ಅದನ್ನೇ ಅಂದಿದ್ದಲ್ಲಿ. ಸುರರು ಅಲ್ಲಿ ಅಮೃತವನ್ನು ಉಣಿಸ್ತಾರೆ ಅಲ್ಲಿ ಬಂದು ಕೂತವರಿಗೆ. ಅದಕ್ಕೆ ಅವರ ತೇಜೋರೂಪ ಇರುತ್ತೆ ಅನ್ನೋದಕ್ಕೆ ಸಂವಾದಿ ಇಲ್ಲಿ ವಿವರವನ್ನು ಹೇಳ್ತಾ, ಪರಿಶುದ್ಧನಾದನೆಂದು ಅರಿತು ಈ ಸ್ಥಳದಲ್ಲಿ, ಅವ್ರು ಕೂಡೋ ಸ್ಥಳನೂ ಅಂತಹದ್ದಿರಬೇಕು, ಆಹಾರ ಅಷ್ಟು ಪರಿಶುದ್ಧವಾಗಿರಬೇಕು, ಮಂತ್ರ ಜಪಾದಿ ಕ್ರಮಗಳೂ ಹಾಗಿರಬೇಕು. ಅದಕ್ಕೆ ಅಲ್ಲಿ ಕೂತು ಶರೀರ ಪೋಗಣಿಸಿ, ಅವರ ಬಾಹ್ಯ ಶರೀರ ಏನಿದೆ ಅದನ್ನು ತ್ಯಾಗ ಮಾಡಿ ಪರಲೋಕ ಸಾಧನ ಪರಿಪೂರ್ತಿ ಮಾಡಿಕೊಂಡು ಶ್ರೀಕೃಷ್ಣ ಚರಣಕ್ಕೆರಗಿ ಸಂತೋಷದಲ್ಲಿ ಧರೆಯ ಮೇಲಿದ್ದ ಜನರ ಪೊರೆಯಬೇಕೆಂದೆನಲು ಹರಿ ನೋಡಿದ ನಿವರ ಪರಮ ದಯಾಳುತನವ. ನಮ್ಮದೇನೋ ಸಾಧನ ಆಗೋಯ್ತು, ಆದರೆ ಇಲ್ಲಿದ್ದಂತಹ ಜನಗಳು, ಸ್ವಾಮಿ ಒಡೆಯ ನಮ್ಮನ್ನು ಬಿಟ್ಟು ಹೋಗಬೇಡ್ರಿ, ನಮ್ಮನ್ನು ರಕ್ಷಣೆ ಮಾಡಿರಿ, ನಮ್ಮ ವಂಶದವ್ರನ್ನೆಲ್ಲ ರಕ್ಷಣೆ ಮಾಡಿರಿ, ನಮ್ಮ ಯಾರ್ಯಾರು ಬರ್ತಾರೋ ಮುಂದೆ ಸಜ್ಜನರು ಅವರ ರಕ್ಷಣೆ ಮಾಡಿರಿ. ಮಧ್ವರಾಯರು ಬಂದು ಹೋಗಿದ್ದಾರೆ ಅಂತ ಗೊತ್ತಾಗಿದ್ದರಿಂದ ದೇವತೋತ್ತಮರು ಸಜ್ಜನರನ್ನೆಲ್ಲ ಕಾಲಕ್ರಮದಲ್ಲಿ ನೀ ಹೋಗು ನೀ ಹೋಗು ನೀ ಹೋಗು ಅಂತ, ನಮಗೆ ಗೊತ್ತಿಲ್ಲ ದೇವತೆಗಳು ಎಷ್ಟು ಕಾರುಣ್ಯ ತೋರಿಸ್ತಾರೆ ಅಂತ, ಆದರೆ ಅವರಿಗೆ ನಮ್ಮ ಮೇಲೆ ಅಪಾರ ಕಾರುಣ್ಯ. ಈ ಕಾಲಕ್ಕೆ ಹೋದರೆ ಇವನು ಉದ್ಧಾರ ಆಗೋಗ್ತಾನೆ. ನಾವು ಸ್ವಲ್ಪ ತಡೆದುಬಿಟ್ಟು ಯಾವುದೋ ಕಾಲಕ್ಕೆ ಮಹಾಘೋರ ಕಾಲಕ್ಕೆ ತಳ್ಳಿಬಿಟ್ರೆ, ಇವತ್ತು ನೋಡ್ರಿ ನಮಗೆ ಎಂಥ ಕಾಲ, ಎಂಥ ದೇಶ. ಬೆಂಗಳೂರಿನಲ್ಲಿ ಇದ್ದುಬಿಟ್ರೆ ಸಾಕು, ಎಷ್ಟು ಸಾಧನೆ ಆಗಿ ಹೋಗುತ್ತೆ. ಎಲ್ಲ ಆ ಕಡೆ ಈ ಕಡೆ ಎಲ್ಲಿ ತಿರುಗಿದ್ರು ರಾರಿಮಠ, ಎಲ್ಲಿ ತಿರುಗೋದ್ರು ಒಂದಿಷ್ಟು ಪಾಠ ಪ್ರವಚನ. ಇಲ್ಲಿ ಅಂಥ ಕಾಲಮಾನದಲ್ಲಿ ಬಂದಿದ್ದೇವೆ. ನಾವೇ ಹಾಗೆಲ್ಲ ಬರಲಿಕ್ಕೆ ಆಗೋಲ್ಲ. ದೇವತೋತ್ತಮರು ಆ ಕಾರುಣ್ಯದಿಂದಾಗಿ ನಮ್ಮನ್ನು ಈ ಕಾಲಕ್ಕೆ ಹೋಗಲಿ, ಇವನಿಗೆ ಅನುಗ್ರಹ ಆಗಲಿ, ಬೇಗ ಪಾರಾಗಲಿ ಅವನು ಅಂತ ಅಪಾರ ಕಾರುಣ್ಯದಿಂದ. ಅದಕ್ಕೆ ಬೆಳಗ್ಗೆ ಅಷ್ಟಾರ ಹೇಳಬೇಕು, ನಮೋಸ್ತು ತಾತ್ವಿಕಾ ದೇವಾಹ ವಿಷ್ಣು ಭಕ್ತಿ ಪರಾಯಣಾಹ ಧರ್ಮ ಮಾರ್ಗೇ ಪ್ರೇರೆಯಂತು. ನೀವು ಪ್ರೇರಣೆ ಮಾಡಿದೆ ಇಲ್ಲ, ಇಷ್ಟು ದಿವಸ ನೀವು ಪ್ರೇರಣೆ ಮಾಡ್ತಾ ಇದ್ದೀರಿ, ಇನ್ನಷ್ಟು ಹೆಚ್ಚೆಚ್ಚು ಪ್ರೇರಣೆ ಮಾಡಿರಿ, ನಮ್ಮ ಆತ್ಮೋದ್ಧಾರವನ್ನು ಮಾಡಿಸಿ ಹರಿವಾಯುಗಳ ಅನುಗ್ರಹಕ್ಕೆ ಪಾತ್ರರನ್ನಾಗಿ ಮಾಡಿರಿ. ಪ್ರತಿನಿತ್ಯ ಪ್ರಾರ್ಥನೆ ಮಾಡಬೇಕು. ಸದಾಭಿಮಾನಿಗಳು, ನದ್ಯಾಭಿಮಾನಿಗಳು, ತೀರ್ಥಕ್ಷೇತ್ರಾಭಿಮಾನಿಗಳು, ನಮ್ಮ ತತ್ವಗಳನ್ನು ಇಂದ್ರಿಯಾದ್ಯಭಿಮಾನಿಗಳು ಪ್ರತಿಯೊಬ್ಬರನ್ನು ಪ್ರತಿನಿತ್ಯ ಪ್ರಾರ್ಥನೆ ಮಾಡಬೇಕು. ಆಗಲಿಲ್ಲ ಸಮಷ್ಟಿಯಾಗಿ ಇಷ್ಟಾರ ಕೇಳ್ಕೋಬೇಕು. ನೋಡಿ ಅದನ್ನು ಹೇಳ್ತಾರೆ. ಅದಕ್ಕೋಸ್ಕರನೇ ಶ್ರೀಕೃಷ್ಣ ಚರಣಕ್ಕೆ ಸಂತೋಷದಲ್ಲಿ ಧರೆಯ ಮೇಲಿದ್ದ ಜನರ ಪೊರೆಯಬೇಕೆಂದರಲು, ಸ್ವಾಮಿ ಇನ್ನೂ ಹೆಚ್ಚು ಜನರನ್ನು ಉದ್ಧಾರ ಮಾಡಬೇಕು ಅಂತ ಮಂತ್ರಾಲಯ ಪ್ರಭುಗಳು ಮುಂತಾದವರೆಲ್ಲ ಆ ಕಾಲಕ್ಕೆ ಕೇಳಿದಾಗ, ಹರಿ ನೋಡಿದ ನಿವರ ಪರಮ ದಯಾಳುತನವ. ಭಗವಂತ ನೋಡಿದ, ಆಗ ಬೇರೆಯವ್ರನ್ನೂ ಉದ್ಧಾರ ಮಾಡಬೇಕಾ, ನಿನಗೆ ಆಸೆ ಇದೆಯಾ, ಆಗಲಿ ನಿನ್ನಲ್ಲಿ ನಿಂತು ನಾ ಮಾಡ್ತೇನೆ. ಗುರುವಂತರ್ಯಾಮಿಯಾಗಿ ವರವ ನೀಡಲು ಜಗಕ್ಕೆ ನರಹರಿ ತಾನಿಂದು ನಿರುತ ಪೂಜೆಗೊಂಡು. ಅದಕ್ಕೆ ಮೇಲ್ಗಡೆ ನರಹರಿ ಕೂತಿದ್ದಾನೆ. ಸುಮ್ಮನೆ ಹೇಳೋದಲ್ಲ, ಸಾಕ್ಷಾತ್ ಮೇಲೆ ನರಸಿಂಹದೇವರು ವೃಂದಾವನದ ಮೇಲೆ ತಾನಲ್ಲೇ ಪೂಜೆಗೊಳ್ತಾ ಅಲ್ಲಿ ಕೂತಿರೋಣ. ಸಿರಿಯುಳ್ಳ ಕೀರ್ತಿಯ ಸುರರ ಪಾಲಕ ಚಕ್ರಧರ ನಾರಾಯಣ ತಾನು ವರಸನ್ನಿಧಾನವನಾಗಿ. ಅಲ್ಲಿ ಯಾಕೆ ಆ ಲಕ್ಷ್ಮೀನಾರಾಯಣ ಸಾಲಿಗ್ರಾಮಗಳೇ ಇದ್ದಾವೆ ಅಂತಂದರೆ ಅದಕ್ಕೆ ಕಾರಣ ಹೇಳುದು.
ಚಕ್ರಧರ ನಾರಾಯಣ ತಾನು ವರಸನ್ನಿಧಾನನಾಗಿ, ಚಕ್ರಧರ ಅಂತಂದರೆ ಚಕ್ರಪಾಣಿಯಾದಂತಹ ಶ್ರೀಹರಿ ಉತ್ಕೃಷ್ಟ ಸನ್ನಿಧಾನವನ್ನು ತಾನು ಆ ಸಾಲಿಗ್ರಾಮಾದಿ ರೂಪದಿಂದಾಗಿ ಅಲ್ಲಿ ಇಟ್ಟೂ ಸನ್ನಿಧಾನವನಾಗಿ ಅವರಿಗೆ ಫಲವನೀವ ಇಹಪರದಲ್ಲಿ ನಿತ್ಯ ಕರುಣಾಕರ ರಂಗ ಗೋಪಾಲ ವಿಠಲ ಶರಣರ ಪೊರೆವ ಚರೆಯ ಪರಿಪರಿಯ ಉಂಟು. ಪರಮಾತ್ಮ ತನ್ನ ಯಾರು ಶರಣರು ಬಂದು ನಮ್ಮ ಕಷ್ಟ ಇದೆ ಸ್ವಾಮಿ ರಕ್ಷಣೆ ಮಾಡುವಂತ ಬಂದರೆ ಪರಿಪರಿಯಾಗಿ ರಕ್ಷಣೆ ಮಾಡ್ತಾ ಇದ್ದಾನಂತೆ. ಒಂದೇ ರೀತಿಯಲ್ಲ, ಹೋದವರಿಗೆಲ್ಲ ಒಂದು ಕೊಡು. ಈ ಕೆಲವೆಲ್ಲ ಇದ್ದಾವೆ, ನೀವು ಏನು ಹೋದ್ರು ಅಲ್ಲಿ ಏನೊಂದು ಸಾಲ ತೀರುತ್ತೆ ಅಂದರೆ ಅಲ್ಲಿ ಹೋಗಿ ಅಷ್ಟೇ. ಈಗ ನಮ್ಮಲ್ಲಿ ಒಂದು ವರಾಹದೇವರ ದೇವಸ್ಥಾನ ಇದೆ, ಬಹಳ ಸತ್ಯ. ಅದು ನೀವು ಹೋಗಿ ಬಂದರೆ ಗೊತ್ತಾಗುತ್ತಲ್ಲಿ. ಮನೆ ಕಟ್ಟೋಕ್ಕಾಗ್ತಾ ಇಲ್ಲ, ಮನೆ ಸಮಸ್ಯೆ ಏನಾರೆಂದರೆ ಅಲ್ಲಿ ಹೋಗಿ ಬಂದರೆ ಆಯ್ತು. ಕಲಹಳ್ಳಿ ಶ್ರೀರಂಗಪಟ್ಟಣದಿಂದ ಆಚೆ ಹೋಗಬೇಕಲ್ಲಿ, ಈ KRS ಬ್ಯಾಕ್ ವಾಟರ್ ಬರುತ್ತಲ್ಲಿ, ಹೇಮಾ ನದಿ ಬರುವಂತಹ ಜಾಗ. ಅಲ್ಲಿ ನೀವು ಅಲ್ಲಿ ಹೋದ್ರಿ ಅಂತಂದರೆ ಒಂದಿಷ್ಟು ಮಣ್ಣು ಗಿಣ್ಣು ಎಲ್ಲ ತೊಗೊಂಡು ಪೂಜೆ ಮಾಡಿಸ್ಕೊಂಡು ತಂದು ಅಲ್ಲಿ ಹಾಕಿಬಿಟ್ಟೆ ನಿಮ್ಮ ಜಾಗದಲ್ಲಿ, ನಿಮ್ಮ ಮನೆಗಿನ್ನೇ ಸಮಸ್ಯೆ ಏನು ಎಲ್ಲ ಹೋಗ್ಬಿಡುತ್ತೆ ಅಷ್ಟೇ. ಮತ್ತೆ ಅಲ್ಲಿ ಬೇರೆದ್ದಿಲ್ಲ. ಅಲ್ಲಿ ಇಲ್ಲ ಹಾಗಲ್ಲ, ಇಲ್ಲಿ ನಿಮಗೆ ಬೇಕಾದ ಸಮಸ್ಯೆ ಇರಲಿ, ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಠವಾದಿ ಏನೇನು ಕೇಳ್ತೀರಿ ಎಲ್ಲ ಕೊಡಬೇಕಲ್ಲಿ. ಪರಿಪರಿಯಾಗಿ ರಕ್ಷಣೆ ಮಾಡಬೇಕಾ, ನೀವು ಅವನ ಮಂತ್ರಾಲಯಕ್ಕೆ ಹೋಗ್ಬೇಕು, ಅದನ್ನು ತೋರಿಸ್ಕೊಡ್ತಾರೆ. ನರಹರಿ ರಾಮಕೃಷ್ಣ ಸಿರಿವೇದವ್ಯಾಸ ಎರಡೆರಡು ಇವರಲ್ಲಿ ಹರಿಮೂರುತಿಗಳು ಪರಿವಾರ ಸಹಿತಾಗಿ ಸಿರಿ ಸಹ ನಿಂದಿಹರು. ಯಾರ್ಯಾರಿದ್ದಾರೆ ಇಲ್ಲಿ ಅಂತಂದರೆ ನರಹರಿ ರಾಮ ಕೃಷ್ಣ ಸಿರಿವೇದವ್ಯಾಸ, ಈ ಸುತ್ತಲೂ 4 ರೂಪದಿಂದಾಗಿ ಅಲ್ಲಿ ಸಿರಿ ಸಹಿತ ಲಕ್ಷ್ಮೀ ಸಮೇತನಾಗಿ ಭಗವಂತ ಅಲ್ಲಿದ್ದಾನೆ. ಸುರರು ಗುರು ಮಧ್ವಾಚಾರ್ಯರೇ ಮೊದಲಾಗಿ, ನೆನ್ನೆಲ್ಲ ಹೇಳಿದ್ದು ದೇವತಾ ಮಧ್ವಮೌನಿಪಃ ಎಲ್ಲ ಅಲ್ಲಿದ್ದಾರೆ ಅನ್ನೋದಕ್ಕೆ ಇದೆಲ್ಲ ಸಾಕ್ಷಿ. ಅದನ್ನು ಹಾಗೆ ತಂದು ಯೋಜನೆ ಮಾಡ್ತಾರೆ. ಸುರರು ಗುರು ಮಧ್ವಾಚಾರ್ಯರೇ ಮೊದಲಾಗಿ ತರುವಾಯದಲ್ಲಿನ್ನೂ ತಾರತಮ್ಯಾನುಸಾರ ಪರಿಪರಿಯಲಿಪ್ಪರು ಹರಿಸೇವೆಗೆ ಇಂದು. ಅಲ್ಲೇ ಟೀಕಾಕೃತ್ಪಾದರಿದ್ದಾರೆ, ಅಲ್ಲೇ ಅಕ್ಷೋಭಿ ತೀರ್ಥರು, ನಿಮ್ಮ ನರಹರಿ ತೀರ್ಥರು, ಪದ್ಮನಾಭ ತೀರ್ಥ, ಯಾರನ್ನ ತಗೊಳ್ರಿ ಎಲ್ಲ ಅಲ್ಲಿದ್ದಾರೆ. ಪ್ರತಿಯೊಬ್ಬರೂ ಕೂಡ ಸ್ವಯಂ ಆಚಾರ್ಯರೇ ಬಂದು ಕೂತ್ಬಿಟ್ಟ ಮೇಲೆ ಇನ್ನೇನು ಕೇಳ್ತೇರಿ? ಇನ್ಯಾರ್ಯಾರು ಸಾಧಕರು ನಮಗೆ ಅನುಗ್ರಹ ಮಾಡಬೇಕು ಅಂತಿದ್ದಾರೋ ಎಲ್ಲ ಅಲ್ಲೇ ಇದ್ದು ಬಿಟ್ಟಿದ್ದಾರಲ್ಲ. ಇದನ್ನು ನೋಡಿಕೊಂಡೇ ರಾಘವೇಂದ್ರ ಅನ್ನ ವಿದ್ಯತೆ. ನೀವು ಅಲ್ಲೊಂದು ಹೋಗ್ಬಿಡ್ರಿ, ನಿಮ್ಗೆಲ್ಲರ ಅನುಗ್ರಹ ಸಿಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಅಂದಿದ್ದು, ಬೇರೆ ಇನ್ನೊಬ್ಬರಿಗೆ ಅಪಚಾರ ಮಾಡಬೇಕು ಅಂತಲ್ಲ ಮಾತಾಡಿತ್ತು. ತರುವಾಯದಲ್ಲಿ ತಾರತಮ್ಯಾನುಸಾರ ಪರಿಪರಿಯಲಿಪ್ಪರು ಹರಿಸೇವೆಗೆ ಎಂದು ಗರುಡ ವಾಹನ ರಂಗ ಗೋಪಾಲ ವಿಠಲ ಶರಣರ ಪಾಲಿಸುವ ವಿವರವ ನೋಡಿರೋ. ಇವರೆಲ್ಲ ಇದ್ದಾರೆ ನಿಜ, ತನ್ನನ್ನು ಯಾರು ಮೊರೆ ಹೊಂದು ಬರ್ತಾರಲ್ಲ ಅವರನ್ನ ಹೇಗೆ ಪರಿಪಾಲನೆ ಮಾಡ್ತಾರೆ ಅದರ ವಿವರ ಹೀಗಿದೆ ನೋಡಿ. ಆ ರಹಸ್ಯವನ್ನೆಲ್ಲ ಇಲ್ಲಿ ಬಾಯಿ ಬಿಡಿಸಿ ಹೇಳ್ತಾ ಇರೋದನ್ನ, ನರಹರಿ ರೂಪನಾಗಿ ವಾಸವಾಗಿ ಇಲ್ಲಿ ದುರಿತ ದುಷ್ಕೃತ ಬ್ರಹ್ಮಹತ್ಯಗಳು ಓಡಿಸುವ. ಒಂದೊಂದು ಕಡೆಯಲ್ಲಿ ಒಂದೊಂದು ರೂಪದಲ್ಲಿ ಕೂತಿದ್ದಾನೆ ಪರಮಾತ್ಮ. ರಾಮ ನರಹರಿ ಕೃಷ್ಣ ಕೃಷ್ಣರ ಅಂತ ಇದನ್ನೆಲ್ಲ ಹೇಳೋದಲ್ಲ, ಅದೇ ತಾನೆ. ಒಂದು ವಾಸಿಷ್ಠ ಕೃಷ್ಣ, ಇನ್ನೊಂದು ಯಾದವ ಕೃಷ್ಣ, ರಾಮ ನರಹರಿ ಎಲ್ಲ ರೂಪದಲ್ಲಿದ್ದಾನೆ. ಅಲ್ಲಿ ನರಸಿಂಹ ರೂಪದಲ್ಲಿ ಎದೂರು ಭಾಗದಲ್ಲಿ ಕಾಣೋದು ಯಾವುದು? ನರಸಿಂಹ ರೂಪ. ಆ ನರಸಿಂಹ ರೂಪವನ್ನು ಚಿಂತನೆ ಮಾಡ್ತಾ ಪ್ರಹ್ಲಾದರಾಜ ವರದ ಲಕ್ಷ್ಮೀ ನರಸಿಂಹ ಮಧ್ವೇಶನಾಗಿ ಇಲ್ಲಿ ಕೂತಿದ್ದಾನೆ ಅಂತ ನಾವು ಚಿಂತನೆ ಮಾಡ್ತಾ ಇದ್ದರೆ ಅದರಿಂದಾಗಿ ಏನಾಗುತ್ತೆ? ಎಂಥ ದುಃಖ ಬರಲಿ, ನರಸಿಂಹಾದಿಕ ಮನ್ಯಚ್ಚ ದುರಿತಾದಿ ನಿವೃತ್ತಯೇ ಆಚಾರ್ಯ ತೋರಿಸಿಕೊಟ್ಟಿತ್ತು. ನೀವು ಪಾಪಗಳು ಬೆಕ್ಕಟ್ಟಾಗಿ ಹೋಗಿದೆ, ಅದು ದೂರ ಆಗಬೇಕು ಅಂತಂದರೆ ನರಸಿಂಹನ ಪಾದ ಭಜನೆಯ ಮಾಡು. ಎಂಥ ದುರಿತಗಳಿರಲಿ, ಎಂಥ ಪಾಪಗಳಿರಲಿ, ಬ್ರಹ್ಮಹತ್ಯಾದಿ ಪಾಪ ನಿವೃತ್ತಿ ಆಗಬೇಕು ಅಂತಂದರೆ ಲಕ್ಷ್ಮೀ ನರಸಿಂಹದೇವರ ಅನುಗ್ರಹ ಬೇಕು. ಅದು ಮುಂಭಾಗದಲ್ಲಿ ತಾನು ಆ ರೂಪವನ್ನು ತೋರಿಸಿ ಅದನ್ನು ಕಳೀತಾ ಇದ್ದಾನೆ. ಬ್ರಹ್ಮಹತ್ಯಗಳು ಓಡಿಸುವ ಸಿರಿರಾಮನಾಗಿ ವಾಸವಾಗಿ ಇಲ್ಲಿ ಪರದೇಶಿಗಳಾಗಿ ರಾಜ್ಯ ಕಳೆದುಕೊಂಡ ನರಪರು ಬಂದರೆ ಸ್ಥಿರಪಟ್ಟ ಕಟ್ಟುವ. ಪರದೇಶಿಗಳಾಗಿ ಎಲ್ಲ ರಾಜ್ಯ ಗೀಜ್ಯ ಕೋಶ ಎಲ್ಲ ಕಳ್ಕೊಂಡು, ಸ್ವಾಮಿ ನನಗೆ ಯಾವುದೂ ಇಲ್ಲ, ಸಾಧನೆಗೆ ನಮಗೆ ದಿಕ್ಕಿಲ್ಲ ಅಂತ ಕ್ಷತ್ರಿಯರು ಮುಂತಾದವರು ಬಂದು ಭಗವಂತನ ಸೇವೆ ಮಾಡಿದರೆ, ಮಂತ್ರಾಲಯ ಪ್ರಭುಗಳ ಅಂತರ್ಯಾಮಿ ರಾಘವೇಂದ್ರರ ಅಂತರ್ಯಾಮಿ ರಾಮಚಂದ್ರನನ್ನು ಚಿಂತನೆ ಮಾಡಿದರೆ, ಸೀತಾರಾಮದೇವರನ್ನು ಧ್ಯಾನ ಮಾಡಿದರೆ, ರಾಜ್ಯ ಕೋಶ ಬೇಕಾದ ಕೆಲಸ ವ್ಯವಸ್ಥೆ ಅದರಲ್ಲಿ ಕೆಲಸ ಕಳ್ಕೊಂಡ್ಬಿಟ್ಟಿರ್ತಾರೆ. ಮುಂದೆ ಹಾಗೆ ಬದುಕು ಅಂತ ಗೊತ್ತಾಗೋಲ್ಲ, ಕಂಗೆಟ್ಟಿರ್ತಾರೆ. ಅಲ್ಲಿ ಹೋಗಿ ಬಲಭಾಗದಲ್ಲಿ ರಾಮರೂಪದಲ್ಲಿದ್ದಾನೆ ಪರಮಾತ್ಮ ಅಂತ ಸೀತಾರಾಮನನ್ನು ಹನುಮದ್ವರದನಾಗಿ ಆತನನ್ನು ಚಿಂತನೆ ಮಾಡಿರಿ, ನಿಮಗೆಲ್ಲ ಕಷ್ಟಗಳು ಹೋಗ್ತಾವೆ. ಅದರಂತೇನೆ ಸಿರಿಕೃಷ್ಣನಾಗಿ ವಾಸವಾಗಿ ಇಲ್ಲಿ ಪರಮಾತುರರಾಗಿ ಬಂದ ಜನರಿಗೆ ವರಪುತ್ರವನಿತ್ತು ಮದುವೆ ಮುಂಜಿಯ ಹರಕೆಗಳ ಕೈಗೊಂಡು ಹರ್ಷಪಡಿಸುವ. ಒಂದೇ ಕಡೆಯಲ್ಲಿ ಎಲ್ಲ ಆಗಿ ಹೋಗುತ್ತೆ ಅಂದರೆ ಆಲ್ ಇನ್ ಒನ್ ಇದು, 2 in 1 3 in 1 ಅಲ್ಲ, ಆಲ್ ಇನ್ ಒನ್ ಇದು.
ನೀವು ಅಲ್ಲೇ ಹೋದ್ರಿ, ಮಕ್ಕಳಾಗಿಲ್ಲ, ಮದುವೆ ಆಗ್ತಾ ಇಲ್ಲ, ಮುಂಜಿ ಆಗ್ತಾ ಇಲ್ಲ, ಸಂಸ್ಕಾರ ಲೋಪ ಆಗಿದೆ, ವಂಶ ನಿಂತು ಹೋಗುತ್ತೋ, ಏನೇನೋ ಆಪತ್ತುಗಳು ಅಂತನ್ನೋ ರೀತಿಯಲ್ಲಿ ಹೋದರೆ, ಯಾವುದೋ ಹರಕೆ ಹೊತ್ತು ಬಿಟ್ಟಿದ್ದೀವಿ ಆಗ್ತಾ ಇಲ್ಲ ಅಂತ ಪರಮಾತುರರಾಗಿ ಇನ್ನಾಗೋದೇ ಇಲ್ಲ, ಕತೆ ಮುಗಿದು ಹೋಯ್ತು ಅಂತ ಹೀಗೇನಾರ ನೀವು ಹೋದರೆ ಹಿಂಬದಿಯಲ್ಲಿ ರುಕ್ಮಿಣೀ ಸಮೇತನಾಗಿ ಅದನ್ನೇ ಇಲ್ಲಿ ಅಂದಿದ್ದು ಜಲಹಳಚಾರ ಅದನ್ನಿಂದ ವಿದರ್ಭಾತ್ಮಜ ವೈದೇಹಿ ಹೃದಯಾಭಿರಾಮ ನೃಹರಿ ವ್ಯಾಸೈಹಿ ಅಷ್ಟು ರೂಪಗಳಿದ್ದಾವೆ ಎಂದಲ್ಲ, ಯಾಕಿದ್ದಾನೆ ಹೇಗಿದ್ದಾನೆ ಅಂತ ವಿವರ ಕೊಡ್ತಾ ಇಲ್ಲಿ. ವರಪುತ್ರರನ್ನಿತ್ತು ದೀಪ ಸಂಯೋಜನಾಜ್ಞಾನಂ ಪುತ್ರಲಾಭೋ ಭವೇ ಧ್ರುವಂ, ಅವರಿಗೆ ಒಳ್ಳೆ ಅದು ಮಕ್ಕಳು ಮರಿ ಏನೋ ಒಂದು ಹುಟ್ಕೊಂಡ್ಬಿಡ್ತು ಅಂತಲ್ಲ, ಅವು ಹುಟ್ಟಿರ್ತಕ್ಕಂಥವನು ಒಳ್ಳೆ ಕೀರ್ತಿಯನ್ನು ಒಳ್ಳೆ ಸಂಸ್ಕಾರವಂತನಾಗಿ ಯೋಗ್ಯವಾದ ಕ್ರಮದಲ್ಲೇ ಮುಂದೆ ಸದ್ವಂಶ ಬೆಳಿಬೇಕು ಅಂಥ ಮಕ್ಕಳನ್ನು ಕೊಟ್ಟು, ಅದಕ್ಕೆ ಕಾರಣ ತಮ್ಮ ಪುಣ್ಯರಾಶಿಯನ್ನು ಧಾರೆ ಎರೆದು ನಮ್ಮ ಆಪತ್ತುಗಳನ್ನು ಕಳೆದು ರಕ್ಷಣೆ ಮಾಡಲಿಕ್ಕೆ ಅಂತ ಹಾಗೆ ನಿಂತಿದ್ದಾರೆ. ಆ ಪುಣ್ಯವನ್ನು ತೆಗೆದು ಸೆಳೆದು ಬೇರೆ ಭಕ್ತರಿಗೆಲ್ಲ ಕೊಟ್ಟು ರಕ್ಷಣೆ ಮಾಡ್ತಾ ನಿಂತಿದ್ದಾನೆ. ತಮ್ಮ ಪುಣ್ಯಧಾರೆ ಎರೆದು ರಕ್ಷಣೆ ಮಾಡೋರು ಯಾರಿದ್ದಾರೆ? ಅಂಥವರು ಮಂತ್ರಾಲಯ ಪ್ರಭುಗಳು ಅಂತ ತೋರಿಸ್ತಾ ಮದುವೆ ಮುಂಜಿ ಹರಕೆಗಳ ಕೈಗೊಂಡು ಹರ್ಷಪಡಿಸುವ ಇನ್ನು ಸಿರಿ ವೇದವ್ಯಾಸನಾಗಿ ವಾಸವಾಗಿ ಇಲ್ಲಿ ಗುರುವರದಿಂದ ಗರುವದಿಂದ ಬಂದ ದುರ್ವಾದಿಗಳನ್ನೆಲ್ಲ ದೂರ ಓಡಿಸಿ ಮುರಿವ ಅವರ ಕುತರ್ಕವ ಹರಿಪರನೆಂಬ ಅರಿವನೀವ ಶರಣಜನಕ್ಕಿನ್ನು ವರಜ್ಞಾನ ಸುಧೆಯ ಕರೆದು ಕೊಡುವ ಉಪನಿಷತ್ತಿನಿಂದ ಸಿರಿವಂದಿತನಾದ ಗೋಪಾಲ ವಿಠಲ ಪರಿಪರಿಯಿಂದ ವಾಲಗ ಕೈಗೊಳ್ಳುತ್ತಿಪ್ಪ. ಅಲ್ಲಿ ಮಾಡ್ತಾ ಇರೋದು ಈ ಉತ್ಸವ ಎಲ್ಲ ಯಾರಿಗೆ ಮಾಡ್ತಾ ಇದ್ದಾರೆ? ಇಷ್ಟು ಉತ್ಸವ ವಾಲಗ ಅಂತಂದರೆ ಇದಕ್ಕೆ ಬೇಕಾದ ಉತ್ಸವ ವಿಶೇಷ, ಇದನ್ನೆಲ್ಲ ಸ್ವೀಕಾರ ಮಾಡ್ತಾ ಇರೋದು ಈ 4 ರೂಪದಿಂದಾಗಿ ಭಗವಂತ.